ಲೇಔಟ್ ಕಡೆಯಿಂದ ಅಧಿಕಾರಿಗಳಿಗೆ ಎಲ್ಲ ಏನ್ ಅವ್ರಿಗೆಲ್ಲ ಕೊಡ್ಬೇಕು, ಅವ್ರಿಗೆಲ್ಲ ಲಂಚ ಕೊಡ್ಬೇಕು, ಮತ್ತೊಂದು ಕೊಡ್ಬೇಕು, ಅದ್ ಕೊಟ್ಕೊಂಡು ಅವ್ರು ಅಲ್ಲಲ್ಲೇ ಮಾತುಗಳನ್ನ ಅಲ್ಲಲ್ಲೇ ಮುಚ್ಚಿ ಹಾಕಿ ನೀರು ಅಲ್ಲಿಂದ ಬಂದಿದೆ. ಈ ಮನೆಯವ್ರು ಹೆಂಗ್ ಹೋಗ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಪೂರ್ತಿ ಹಂಜಾ ನಗರ್ ಎಲ್ಲ ಪೂರ್ತಿ ವಾಸನೆ ಗಬ್ಬೆದೋಗಿದೆ. ಲೇಔಟ್ ನಿರ್ಮಾಣಕ್ಕೆ ಸರ್ಕಾರಿ ಜಾಗ ಒತ್ತುವರಿ ಆರೋಪ. ಲೇಔಟ್ ಮಾಲೀಕರ ಕಳ್ಳಾಟ, ರಸ್ತೆಗೆ ಬಂದ ಕೊಳಚೆ ನೀರು. ಚರಂಡಿ ಮುಚ್ಚಿದ್ದರಿಂದ ಹಂಜಾನಗರ ನಿವಾಸಿಗಳ ಪರದಾಟ. ಇತ್ತೀಚಿನ ದಿನಗಳಲ್ಲಿ ಲೇಔಟ್ ಮಾಲೀಕರ ಕಳ್ಳಾಟ ಹೆಚ್ಚಾಗ್ತಾನೆ ಇದೆ. ಮೊದಲೇ ತುಮಕೂರು ನಗರದ ವಾರ್ಡ್ಗಳಲ್ಲಿ ಕಾರ್ಪೊರೇಟರ್ಗಳು ಇಲ್ಲದಿರೋದ್ರಿಂದ ಮಾಲೀಕರನ್ನು ಹೇಳೋರು ಕೇಳೋರು ಇಲ್ಲ ಎನ್ನುವಂತಾಗಿದೆ. ಇದರಿಂದ ಲೇಔಟ್ ನಿರ್ಮಾಣ ಮಾಡುವವರಿಗೆ ಲಂಗು ಲಗಾಮು ಇಲ್ಲದಂತಾಗಿದೆ. ಲೇಔಟ್ ಜಾಗ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ಸರ್ಕಾರಿ ಜಮೀನನ್ನು ತಮ್ಮದೇ ಅನ್ನುವಂತೆ ಬೇಕಾದ ಹಾಗೆ ಬಳಸಿಕೊಳ್ತಿದ್ದಾರೆ. ಅವರಿಗೆ ತಮ್ಮ ಲೇಔಟ್ ಮಾತ್ರ ಚೆನ್ನಾಗಿರಬೇಕು, ಅಕ್ಕಪಕ್ಕದ ನಿವಾಸಿಗಳು ಏನಾದ್ರೆ ಏನಂತೆ ಎಂಬುವಂತೆ ಮಾಡ್ತಾರೆ. ಈಗ ಅಂಥದ್ದೇ ಘಟನೆ ತುಮಕೂರು ನಗರದಲ್ಲಿ ನಡೆದಿದ್ದು, ಲೇಔಟ್ ಮಾಲೀಕರ ದಬ್ಬಾಳಿಕೆಯಿಂದ ಹಂಜಾನಗರದ ನಿವಾಸಿಗಳು ಕಂಗಾಲಾಗಿದ್ದಾರೆ. ಹೌದು, ತುಮಕೂರು ನಗರದ ಹಂಜಾನಗರದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಮಾಜಿದ್ ಎಂಬುವವರು ಲೇಔಟ್ ಅನ್ನ ನಿರ್ಮಾಣ ಮಾಡಿದ್ರು. ಲೇಔಟ್ ನಿರ್ಮಾಣ ಆಗಿದ್ದಕ್ಕೆ ಅಕ್ಕಪಕ್ಕದ ನಿವಾಸಿಗಳು ಯಾವುದೇ ತಕರಾರನ್ನ ಎತ್ತಿರಲಿಲ್ಲ. ಆದರೆ 2 ವರ್ಷದ ಹಿಂದೆ ಮೋಮಿನ್ ಎಂಬುವವರು ಆ ಲೇಔಟ್ ಅನ್ನ ಡೆವಲಪ್ ಮಾಡ್ತಾ ಇದ್ದು, ಲೇಔಟ್ ನಿರ್ಮಾಣದ ಜಾಗದಲ್ಲಿ ಇದ್ದ ಸರ್ಕಾರಿ ಚರಂಡಿಯನ್ನ ಮುಚ್ಚಿ ಹಂಜಾನಗರದ ಏರಿಯಾಗೆ ಚರಂಡಿ ನೀರನ್ನ ಬಿಡಲಾಗ್ತಿದೆ. ಸ್ವಲ್ಪ ದಿನದಲ್ಲಿ ಸರಿ ಮಾಡ್ತೀನಿ ಅಂತ ಹೇಳಿದವರು 2 ವರ್ಷಗಳಿಂದ ಚರಂಡಿ ನೀರನ್ನ ಇತ್ತ ಬಿಟ್ಟಿದ್ದು, ಲೇಔಟ್ ಮಾಲೀಕರ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಮಳೆ ಜಾಸ್ತಿ ಆಗಿದ್ದರಿಂದ ಪಾಲಿಕೆಯವರನ್ನ ಕರೆಸಿ ಮುಚ್ಚಿರೋ ಚರಂಡಿಯನ್ನ ತೆಗೆಸಿದ್ವಿ, ಆದ್ರೆ ಮತ್ತೆ ಲೇಔಟ್ ಮಾಲೀಕ ಚರಂಡಿಯನ್ನ ಮುಚ್ಚಿಸಿದ್ದಾರೆ ಅಂತ ನಿವಾಸಿ ಸೈಯದ್ ಜಾವೀದ್ ಲೇಔಟ್ ಮಾಲೀಕರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಹಂಜಾನಗರ ಅಂತ ಹೇಳಿ ಹೊಸ ಲೇಔಟ್ ಆಗಿದೆ, ಅದಾಗಿ 15 ವರ್ಷ ಆಗಿದೆ ಹೆಚ್ಚು ಕಡಿಮೆ. ಈ 2000 ಮನೆ ಹಿಂದೆಗಡೆ ಇರೋ ನೀರನ್ನ ಮುಂದೆಡೆ ತಂದು ಈ ಅಡ್ಡ ರಸ್ತೆಯಲ್ಲಿ 60 ಅಡಿ ರೋಡಿಗೆ ಚರಂಡಿ ಆಗಿತ್ತು, 8 ಅಡಿ ಅಗಲ ಚರಂಡಿ ಆಗಿತ್ತು, ಹಳೆ ಚರಂಡಿ ಆಗಿದ್ದು. ಹೆಚ್ಚು ಕಡಿಮೆ ಒಂದು 8 ವರ್ಷದಿಂದ ಚರಂಡಿ ಇತ್ತದು. ಆ ಚರಂಡಿನ ಮುಚ್ಚಿ ಈ ಲೇಔಟ್ ಮಾಡಿರೋರು ಅಡ್ಡ ಹಾಕಿ ಚರಂಡಿ ಮುಚ್ಚಿ ನಾನು 15 ಸಲ ಕ್ಲಿಯರ್ ಮಾಡ್ತೀನಿ ಅಂತೇಳಿ ಮಧ್ಯದಲ್ಲಿ ಅಡ್ಡ ರಸ್ತೆಗೆ ಚರಂಡಿ ಹೊಡೆದು ಆ 2000 ಮನೆ ನೀರು 2500 ಮನೆ ನೀರನ್ನ ಚರಂಡಿದ ಬಿಟ್ಟಿರೋ ನೀರನ್ನ ಎಲ್ಲ ನಾವು ತುಳ್ಕೊಂಡು ಹೋಗ್ತಾ ಇದ್ವಿ. ಒಂದು ಪ್ರಾರ್ಥನೆಗೆ ಹೋಗೋಕ್ಕಾಗ್ತಿಲ್ಲ. ಒಂದು ಗುರುಶಾಲೆ ಇದೆ ಅಲ್ಲಿ, ಆ ಗುರುಶಾಲೆ ಕೂಡ ಅಲ್ಲಿ ನೀರು ಹೋಗ್ತಾರೆ, ಚರಂಡಿ ಹೋಗ್ತಾರೆ, ನಾವು ದಾಟ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಆ ಏರಿಯಾ ಎಲ್ಲ ಪೂರ್ತಿ ಗಲೀಜಾಗಿ ಡಿ ಕಲೆಕ್ಷನ್ನು ಲೆಟ್ರಿನ್ದು ಎಲ್ಲ ಪೂರ್ತಿ ಅದಾಗೆ ಬರ್ತಾ ಇರೋದು. ಆ ಸ್ಮೆಲ್ಗೆ ಜನ ಅಕ್ಕಪಕ್ಕ ಇರೋರೆಲ್ಲ ಆ ಕಡೆ ಎಲ್ಲ ಪೂರ್ತಿ ಹಂಜಾನಗರ್ ಎಲ್ಲ ಪೂರ್ತಿ ವಾಸನೆ ಗಬ್ಬೆದೋಗಿದೆ. ಮಳೆಗಾಲದಲ್ಲಿ ನೀರು ಬರ್ತಾ ಇರೋದಕ್ಕೆ ಈ ಥರ ಕಮ್ಮಿ ಕಾಣ್ತಾ ಇರುತ್ತೆ. ಮಳೆಗಾಲ ಬಂದ್ಬಿಟ್ಟ ಅಂತಂದರೆ ಇಲ್ಲಿ ಕಾಲಿ ನಡ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಹಾವು ಚೋಳು ಮರಿ ಎಲ್ಲ ಇಲ್ಲಿ ಓಡಾಡ್ತಾ ಇರ್ತವೆ. ರಾತ್ರಿ ಬಂದು ನೋಡಿದ್ರೆ ನೀವು ಇಲ್ಲಿ ಕೌನ್ಸಿಲರ್ಗಳು ಒಬ್ಬರು ಇಲ್ಲಿ ಯಾರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಎಲ್ಲರೂ ಕಮಿಟ್ಮೆಂಟ್ ಆಗಿ ಅವರು ಯಾರು ಇಲ್ಲಿ ಫೋನ್ ಮಾಡಿದ್ರು ಬರೋಲ್ಲ, ಯಾರು ಏನು ಬಿಡಲ್ಲ. ಇದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ. 3 ಕೋಟಿ ರೂಪಾಯಿ ಶಾಂಕ್ಷನ್ ಆಗಿದೆ ದುಡ್ಡು. ಒಬ್ಬರು ಅಧಿಕಾರಿಗಳಾಗಿ ಯಾರು ಆಗ್ತಾ ಇಲ್ಲ. ಈ ಲೇಔಟ್ ಕಡೆಯಿಂದ ಅಧಿಕಾರಿಗಳಿಗೆ ಎಲ್ಲ ಏನು ಅವ್ರಿಗೆಲ್ಲ ಕೊಡಬೇಕು, ಅವ್ರಿಗೆಲ್ಲ ಲಂಚ ಕೊಡಬೇಕು, ಮತ್ತೊಂದು ಕೊಡಬೇಕು, ಅದು ಕೊಟ್ಕೊಂಡು ಅವ್ರು ಅಲ್ಲಲ್ಲೇ ಮಾತುಗಳನ್ನು ಅಲ್ಲಲ್ಲೇ ಮುಚ್ಚಿ ಹಾಕಿ ಅವರ ಅನುಕೂಲಕ್ಕೆ ಅವ್ರು ತೆಗೆದುಕೊಂಡು ಮಾಡ್ಕೊಂಡು ಹೋಗ್ತಿದ್ದಾರೆ. ಸುಮಾರು 2 ವರ್ಷದಿಂದ ಹಂಜಾನಗರದ ಏರಿಯಾಗೆ 2 ರಿಂದ 2.5 ಸಾವಿರ ಮನೆಗಳಿಂದ ಚರಂಡಿ ನೀರು ಹರಿದು ಬರ್ತಾ ಇದ್ದು, ಇಡೀ ಏರಿಯಾವೇ ಗಬ್ಬೆದ್ದು ನಾರ್ತಾ ಇದೆ. ರಸ್ತೆಯಲ್ಲಿ ಗಲೀಜು ನೀರು ತುಂಬಿದ್ದು ಪ್ರಾರ್ಥನಾ ಮಂದಿರ ಕೂಡ ಇದೆ. ಅಲ್ಲಿಗೆ ಹೋಗಬೇಕು ಅಂದ್ರೆ ಸಾರ್ವಜನಿಕರು ಗಲೀಜು ನೀರನ್ನೇ ತುಳಿದುಕೊಂಡು ಓಡಾಡುವ ದುಸ್ಥಿತಿ ಇದೆ. ಇಷ್ಟು ಸಾಲದೆ ಹಾವು ಚೇಳು ಸೇರಿ ಕೀಟಗಳು ರಸ್ತೆಗೆ ಬರ್ತಾ ಇದ್ದು ಭಯದಲ್ಲೇ ಓಡಾಡುವಂತಾಗಿದೆ. ರಾತ್ರಿ ವೇಳೆ ಇಲ್ಲಿ ಒಂದು ಲೈಟ್ ಕೂಡ ಇಲ್ಲದಿರೋದ್ರಿಂದ ಜೀವ ಭಯದಲ್ಲೇ ಜನರು ಓಡಾಡುವಂತಾಗಿದೆ. ಈ ಬಗ್ಗೆ ಲೇಔಟ್ ಮಾಲೀಕರ ಗಮನಕ್ಕೆ ತಂದರೂ ಕೂಡ ಕ್ಯಾರೆ ಅಂತಿಲ್ಲ ಅಂತ ಇಲ್ಲಿನ ನಿವಾಸಿಗಳು ಕಿಡಿಕಾರುತ್ತಿದ್ದಾರೆ. ನನ್ನ ಹೆಸರು ಅಬ್ದುಲ್ ಮಜೀದ್ ಅಂತ. ನಾನು ಹಂಜಾನಗರ್ ನಿವಾಸಿನೇ. ಇಲ್ಲಿ ನಾನು ಮನೆ ಕಟ್ಟಿದ್ದೀನಿ.
ಇದು ಈ ಥರ ತೊಂದರೆ ಆಗಿತ್ತು. 1 ವರ್ಷ ಮುಂಚೆ ಇವರು ಈ ಟೆಂಪರರಿ ಚರಂಡಿ ನಾವು ಮಾಡ್ತೀವಿ, ಇದು ದೊಡ್ಡ ಚರಂಡಿ ಆಲ್ರೆಡಿ ಸೆಟಪ್ ಇತ್ತು, ಕ್ಲೀನಾಗಿ ನೀರೆಲ್ಲ ಹೋಗ್ತಾ ಇತ್ತು, ಯಾರು ಜನಗಳಿಗೆ ತೊಂದರೆ ಆಗ್ತಾ ಇರಲಿಲ್ಲ. ಇವರು ಈ ಲೇಔಟ್ ಅವರು ಬಂದುಬಿಟ್ಟು ಇಲ್ಲಿ ನಾವು ನಾವು 15 ದಿವಸಕ್ಕೆ ಟೆಂಪರರಿ ನಾವು ಮಾಡ್ತೇವೆ, ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ, ಇದು ಮುಷ್ಟಾಗ್ತೀವಿ ಅಂತೇಳಿ ಆ ಕಡೆ ಡೈವರ್ಟ್ ಮಾಡಿದ್ರು. ಇವರು ಈಗ ಜಾವೇದ್ ಭೈ ಅವ್ರು ಹೇಳ್ದಂಗೆ ಆ ಏರಿಯಾದಲ್ಲಿರೋ 2000 ಮನೆ ಗಲೀಜು ನೀರು ಎಲ್ಲ ಬಂದು ಈ ರೋಡ್ಗೆ ಹೋಗ್ತಾ ಇದೆ. ಇಲ್ಲಿ ನಮ್ಮದೊಂದು ಪ್ರಾರ್ಥನಾ ಸ್ಥಳನೂ ಇದೆ, ಅಲ್ಲಿ ಹೋಗೋಕ್ಕೆ ತುಂಬಾ ತೊಂದರೆ ಆಗ್ತಾಯಿದೆ. ನೀವು ನೋಡ್ಬೋದು ರೋಡಲ್ಲೆಲ್ಲ ಗಲೀಜು ನೀರಿದೆ, ಇದರಿಂದ ತುಂಬ ತೊಂದರೆ ಆಗ್ತಾಯಿದೆ. ಸೊಳ್ಳೆಗಳು, ಇನ್ನು ಹಂದಿಗಳು ಕಾಟ ತುಂಬ ಜಾಸ್ತಿ ಆಗಿದೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಸರ್. ಇದು ನಮ್ಮ ಕಡೆಯಿಂದ ಏನು ವಿನಂತಿ ಅಂದರೆ ಜನಗಳಿಗೆ ತೊಂದರೆ ಆಗಬಾರ್ದಂತ ನಿಮ್ಮ ಕಡೆಯಿಂದ ನಾವು ಏನು ಬೇಡ್ಕೊಳ್ತೀವಿ ಅಂದರೆ ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊಡಿ ಸರ್ ಅಂತ ನಾವು ಬೇಡ್ಕೊಳ್ತೀವಿ. ಇನ್ನು ಹಂಜಾನಗರದ ಪರಿಸ್ಥಿತಿ ಬಗ್ಗೆ ಹೇಳೋಣ ಅಂದ್ರೆ ಕೇಳೋಕೆ ಏರಿಯಾ ಕಾರ್ಪೊರೇಟರ್ ಆಗಲಿ ಪಾಲಿಕೆ ಮೆಂಬರ್ ಆಗಲಿ ಇಲ್ಲ. ನಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳೋಣ, ಯಾರ ಹತ್ತಿರ ಕೇಳೋಣ ಅಂತ ನಿವಾಸಿಗಳು ಕಂಗಾಲಾಗಿದ್ದಾರೆ. ಒಂದ್ ಕಡೆ ಚರಂಡಿ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಕಸದ ಸಮಸ್ಯೆ ಹೆಚ್ಚಾಗಿದ್ದು ಗಬ್ಬೆದ್ದು ನಾರ್ತಾ ಇದೆ. ಕಸದ ಸಮಸ್ಯೆಯಿಂದ ನಾಯಿ ಹಂದಿಗಳ ಕಾಟ ಕೂಡ ಶುರುವಾಗಿದ್ದು ನಿವಾಸಿಗಳು ಮನೆಯಿಂದ ಆಚೆ ಬರಬೇಕು ಅಂದ್ರೆ ಮೂಗು ಮುಚ್ಚಿಕೊಂಡು ಓಡಾಡಬೇಕಿದೆ. ಸಾಲದ್ದಕ್ಕೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಜನರಿದ್ದಾರೆ. ಇಷ್ಟೆಲ್ಲ ಸಮಸ್ಯೆಗೆ ಮೂಲ ಕಾರಣ ಲೇಔಟ್ ಮಾಲೀಕನ ಕಳ್ಳಾಟ ಅಂತ ನಿವಾಸಿಗಳು ಆರೋಪವನ್ನ ಮಾಡ್ತಾ ಇದ್ದು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲಿ ಲೇಔಟ್ ಮಾಡೋಕ್ಕೋಸ್ಕರ ಚರಂಡಿಯನ್ನು ಬ್ಲಾಕ್ ಮಾಡಿದ್ರು. ಆ ಚರಂಡಿ ಬ್ಲಾಕ್ ಮಾಡಿರೋಸ್ಕೋಸ್ಕರ ನೀರೆಲ್ಲ ಈ ನಮ್ಮ ಏರಿಗೆ ಬರ್ತಿದೆ, ಹಂಜಾನಗರಕ್ಕೆ ಬರ್ತಿದೆ. ಎಲ್ಲ ಎಲ್ಲೆಲ್ಲಿ ಡೌನ್ ಐತೆ ಎಲ್ಲ ನೀರು ಅಲ್ಲಿಗೆ ಫ್ಲೋ ಆಗ್ತೈತೆ. ಇದು ಮಸೀದಿ ನೋಡಿ, ಇಲ್ಲಿ ಇಷ್ಟೊಂದು ನೀರು ಅಲ್ಲಿಂದ ಬಂದಿದೆ. ಈ ಮನೆಯವ್ರು ಹೆಂಗೆ ಹೋಗ್ಬೇಕು ಅಂತ ಅರ್ಥ ಆಗ್ತಿಲ್ಲ. ನೀರು ಬರ್ತಾ ಇದೆ, ಎಲ್ಲರದ್ದು ಆರೋಗ್ಯ ಕೆಟ್ಟಾಗ್ತಾ ಇದೆ. ನಾಯಿಗಳು, ಬೀದಿ, ಆಮೇಲೆ ಹಂದಿಗಳು, ಹಾವುಗಳು ಎಲ್ಲ ರೋಡ್ ಮೇಲೆ ಬಂದ್ಬಿಡುತ್ತೆ ಸರ್. ರಾತ್ರಿ ಹೊತ್ತು ಮಕ್ಳಿಗೆ ಓಡಾಡೋಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ಬೀದಿ ಲೈಟ್ ಇಲ್ಲ, ಏನಿಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ ಸರ್. ಅದು ಏನಾದರೂ ಒಂದು ಮಾಡಿ ಕಮಿಷ್ನರ್ಗೆ ಹೇಳಿ ಪರಿಹಾರ ಮಾಡಿಸ್ಕೊಳ್ಳಿ. ನಿಮ್ಮ ಮುಖಾಂತರ ನಾವು ಕೇಳ್ಕೊತೀವಿ ಅಂದರೆ ಇದೇನು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅಷ್ಟೇ ಸರ್. ಅದೇನೇ ಆಗಲಿ, ಖಾಸಗಿ ಲೇಔಟ್ ನಿರ್ಮಾಣಕ್ಕೆ ಅಂತ ಸರ್ಕಾರಿ ಚರಂಡಿ ಜಾಗವನ್ನ ಬಳಸಿಕೊಂಡು ರಸ್ತೆಗೆ ಚರಂಡಿ ನೀರನ್ನ ತಿರುಗಿಸಿರುವುದರಿಂದ ಇಡೀ ಹಂಜಾನಗರ ಗಬ್ಬೆದ್ದು ನಾರ್ತಾ ಇದೆ. ಚರಂಡಿಗಳೆಲ್ಲ ಕಟ್ಟಿಕೊಂಡು ರಸ್ತೆಗೆ ಚರಂಡಿ ನೀರು ಹರಿಯುತ್ತಿದ್ದು ನಿವಾಸಿಗಳು ಕಂಗಾಲಾಗಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಲೇಔಟ್ ಮಾಲೀಕನ ಕಳ್ಳಾಟಕ್ಕೆ ಬ್ರೇಕ್ ಹಾಕಿ ಹಂಜಾನಗರವನ್ನ ಸ್ವಚ್ಛಗೊಳಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಈ ಲೇಔಟ್ ಕಡೆಯಿಂದ ಅಧಿಕಾರಿಗಳಿಗೆ ಎಲ್ಲ ಏನು ಅವ್ರಿಗೆಲ್ಲ ಕೊಡ್ಬೇಕು, ಅವ್ರಿಗೆಲ್ಲ ಲಂಚ ಕೊಡ್ಬೇಕು, ಮತ್ತೊಂದು ಕೊಡ್ಬೇಕು, ಅದು ಕೊಟ್ಕೊಂಡು ಅವ್ರು ಅಲ್ಲಲ್ಲೇ ಮಾತುಗಳನ್ನ ಅಲ್ಲಲ್ಲೇ ಮುಚ್ಚಿ ಹಾಕಿ ಇಷ್ಟೊಂದು ನೀರು ಅಲ್ಲಿಂದ ಬಂದಿದೆ. ಈ ಮನೆಯವ್ರು ಹೆಂಗೆ ಹೋಗ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಪೂರ್ತಿ ಹಂಜಾನಗರ್ ಎಲ್ಲ ಪೂರ್ತಿ ವಾಸನೆ ಗಬ್ಬೆದೋಗಿದೆ.